ಶಶಿಯವರಿಗೆ ಹುಟ್ಟುದ ಹಬ್ಬದ ಶುಭಾಶಯಗಳು. ನಮ್ಮಂಥವ್ರಿಗೆ ಸುಮಾರು ಜನಕ್ಕೆ ರೋಲ್ ಮಾಡಲ್ ಆಗಿದ್ದಾರೆ ಅವರು. ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ಆಮೇಲೆ ಲಕ್ಷಾಂತರ ಜನಕ್ಕೆ ಅನುದಾನ. ದೇವರು ಇನ್ನು ಮುಂದೆ ಅವ್ರಿಗೆ ಹಲವಾರು ಶಕ್ತಿ ಕೊಟ್ಟು ನಾವೆಲ್ಲ ಸಪೋರ್ಟಿವ್ ಇರ್ತೀವಿ ಯಾವಾಗಲೂ. ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡುವಂಥ ಆರೋಗ್ಯ ಭಾಗ್ಯ ಸೇವೆ ಕೊಡುವಂಥ ಶಕ್ತಿಯನ್ನು ಆ ದೇವರನ್ನು ಕರುಣಿಸಲಿ. ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತಿಲ್ಲ. ಯಾಕಂದರೆ ಅವರು ಅಮ್ಮನವರ ವರಪುತ್ರ, ಅದರಲ್ಲೂ ಕಾಳಿ ವರಪುತ್ರ ಅಂತ ನಾವು ಹೇಳ್ಬೋದು. ಇಷ್ಟು ವರ್ಷ ಅವರು ಮಾಡಿರುವಂಥ ಸೇವೆಗೆ ಮತ್ತು ಅವ್ರು ಮಾಡಿರುವಂತಹ ಎಲ್ಲ ಕಾರ್ಯಗಳಿಗೂ ಆ ತಾಯಿ ಜೊತೆಗಿದ್ದು ಸಹಕಾರ ಕೊಟ್ಟು ಎಲ್ಲರನ್ನೂ ಕಾಪಾಡಿದ್ದಾಳೆ. ಅದೇ ಥರನೇ ಆ ತಾಯಿ ಇನ್ನು ಮುಂದೆನೂ ಅವ್ರಿಗೆ ಅದೇ ಥರನೇ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಮತ್ತು ನಮ್ಮಂಥವ್ರಿಗೆ ಸುಮಾರು ಜನಕ್ಕೆ ರೋಲ್ ಮಾಡಲ್ ಆಗಿದ್ದಾರೆ ಅವರು. ಅದೇ ಥರನೇ ಆ ತಾಯಿ ಅವ್ರ ಬೆನ್ನಿಂದ ನಿಂತು ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ. ಇನ್ನು ಮುಂದೆ ಹೆಚ್ಚೆಚ್ಚು ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡ್ತೀವಿ. ಯಾರೇನೇ ಕಷ್ಟ ಬಂದು ಕೇಳಿದ್ರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಇಲ್ಲ ಅಂತ ಯಾರನ್ನೂ ಸಹ ಅವರು ವಾಪಸ್ ಕಳಿಸಿಲ್ಲ. ಯಾಕಂದರೆ ಅವರು ಅಮ್ಮನವರ ಪ್ರತಿರೂಪ ಅಂತಲೇ ನಾವೆಲ್ಲ ಅವ್ರನ್ನ ಮೆಚ್ಕೊಂಡಿದ್ದೀವಿ. ಅದೇ ಥರನೇ ನಡ್ಕೋತಾ ಇದ್ದೀವಿ. ಕಿಶೋರ್ ಅಂತ ನಾವುಗಳು ಚಿಕ್ಕ ವಯಸ್ಸಿಂದನೂ ಅವರ ಹುಡ್ದಬ್ಬದಲ್ಲಿ ನಾವು ಭಾಗಿಯಾಗಿದ್ದೀವಿ. ನಮಗೆ ಸ್ವಲ್ಪ ಬುದ್ಧಿ ನಾವು ಮೆಚೂರ್ ಆದಾಗಿಂದ ಅವ್ರ ಹುಡ್ದಬ್ಬನ ಇನ್ನೂ ನಾವು ಎಲ್ಲರೂ ಸೇರಿಕೊಂಡು ಅವರ ಒಂದು 35 ವರ್ಷ ಅವರ ಒಂದು ಸನ್ಮಾರ್ಗದ ಮೇಲೆ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅವ್ರು ಯಾವ ಥರ ಹೇಳ್ತಾರೋ ಅದೇ ಥರನೇ ನಾವು ಮಾಡ್ತಾಯಿದ್ದೀವಿ. ಒಂದು ಆಡಂಬರ ಆಗಲಿ ಅಥವಾ ಒಂದು ಆಹಾರ ಕೇಕ್ ಕಟ್ ಮಾಡೋದಾಗಲಿ ಆ ಥರ ಇಲ್ಲ. ಬಡ ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಅನ್ನದಾನದ ವ್ಯವಸ್ಥೆ, ಮತ್ತು ಬರೋ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರಿಗೂ ಸಹಾಯದ ಹಸ್ತವನ್ನು ಅವ್ರು ಚಾಚ್ತಾ ಇದ್ದಾರೆ. ಅದೇ ರೀತಿ ನಾವುಗಳೆಲ್ಲರೂ ಅವರು ನಡೆದಿದ್ದ ದಾರಿಲೇ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬೆಳಗ್ಗೆಯಿಂದ ಬಂದವರಿಗೆ ತಿಂಡಿ ವ್ಯವಸ್ಥೆ ಆಗಿದೆ. ಹಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ರೀತಿ ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ನಾವು ನಮ್ಮ ಬ್ಲಡ್ ಕ್ಯಾಂಪ್ಗಳು ನಡೀತಾ ಇದೆ. ಇದೇ ರೀತಿ ಆರೋಗ್ಯ ಶಿಬಿರ ಮತ್ತು ಬ್ಲಡ್ ಕ್ಯಾಂಪು ಇದೇ ರೀತಿಯ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇನ್ನೂ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ. ಇದು ಆ ತಾಯಿಯ ಆಶೀರ್ವಾದ, ಹಾಗೆ ಎಲ್ಲ ದೊಡ್ಡವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಅವ್ರಿಗೆ ಅಮ್ಮನವರು ಆಯುಸ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ. ಮಣ್ಣವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೋಸ್ಕರ ನಾವು ಇವತ್ತು ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ಆಮೇಲೆ ಕಣ್ಣಿನ ತಪಾಸಣೆ, ಆರೋಗ್ಯ ತಪಾಸಣೆ, ಆಮೇಲೆ ಲಕ್ಷಾಂತರ ಜನಕ್ಕೆ ಅನುದಾನ ಎಲ್ಲ ಹಮ್ಮಿಕೊಂಡಿದ್ದೀವಿ. ಅನೇಕ ಆಶ್ರಮಗಳಿಗೋಗಿ ಆಲ್ರೆಡಿ ನಮ್ಮ ಕೈಲಾಗಿ ಸೇವೆಗಳು ಮಾಡಿದ್ದೀವಿ. ಇದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಅಣ್ಣನ ಅದನ್ನು ಪ್ರೇರಣೆ ಮಾಡಿರೋದು. ಅಣ್ಣವ್ರ ಕಡೆಯಿಂದ ಅಣ್ಣವ್ರು ಹೇಳಿರೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಅದನ್ನೆಲ್ಲ. ಸರ್, ರಕ್ತದಾನ ಶಿಬಿರದಲ್ಲಿ ಅವ್ರಿಗೆ ರಕ್ತದಾನಕ್ಕೆ ಏನೇನು ಕೊಡ್ತೀರೋ ಅವ್ರಿಗೆ ಅಮ್ಮನವ್ರ ಆಶೀರ್ವಾದ ಇರುತ್ತೆ. ರಕ್ತದಾನ ಕೊಟ್ಟವ್ರಿಗೆಲ್ಲ ಇಷ್ಟೇ ನಾವು ಮಾಡ್ತಾಯಿದ್ದೀವಿ ಸರ್. ಒಳ್ಳೆಯ ಒಂದು ವ್ಯಕ್ತಿ, ಅಂಥ ವ್ಯಕ್ತಿ ನಮಗೆ ಸಿಗಲ್ಲ. ದೇವ್ರನ್ನ ಸಮಾಜವಾಗಿ ಎಲ್ಲ ಭಕ್ತಾದಿಗಳನ್ನ ಒಂದೇ ಥರ ನೋಡಿಕೊಂಡು ಒಂದು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾವ್ರೆ. ನಮಗೂ ಅವ್ರ ಆಶೀರ್ವಾದ ಇರಬೇಕು ಅಂತ ಬಂದಿದ್ದೀವಿ. ದೇವರು ಇನ್ನು ಮುಂದೆ ಅವ್ರಿಗೆ ಹಲವಾರು ಶಕ್ತಿ ಕೊಟ್ಟು ನಾವೆಲ್ಲ ಸಪೋರ್ಟಿವ್ ಇರ್ತೀವಿ ಯಾವಾಗಲೂ. ಅಷ್ಟೇ ನಾವು ಹೇಳ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಹುಡುಗರ ಪರವಾಗಿ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಅನೇಕ ಸಮಾಜ ಸೇವೆಗಳು ಮಾಡ್ಕೊಂಬರ್ತಾವ್ರೆ. ಇಲ್ಲಿ ಬಂದರೆ ಮಿನಿ ಝೂ ನೋಡ್ದಂಗೆ ಆಗುತ್ತೆ. ಪ್ರಾಣಿ ಪಕ್ಷಿಗಳು ಎಲ್ಲ ಇದೆ. ಒಂಥರ ವಾತಾವರಣ ಚೆನ್ನಾಗಿದೆ. ಎಲ್ಲ ಸ್ನೇಹ ರೀತಿ ಇದ್ದಾರೆ ಎಲ್ಲರೂ. ಒಂಥರ ನಮ್ಮದೇ ದೇವಸ್ಥಾನ, ನಮ್ಮದೇ ಇದು ವಾಲಂಟ್ರಿಯಾಗಿ ಬಂದು ಮಾಡೋರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು. ಹಾಗಾಗಿ ಶಶಿ ಸರ್ ಬರ್ತಾಳೆ ನಮ್ಮದು ಒಂದು ಶುಭ ಕೋರಕ್ಕಿಂತ ಬಂದಿದ್ದೀವಿ. ದೇವರು ಮುಂದಿನ ದಿನಗಳಲ್ಲಿ ಶಕ್ತಿ ಕೊಟ್ಟು ದೇವರ ಆಶೀರ್ವಾದದಿಂದ ನನಗೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸಾವಿರಾರು ಜನಕ್ಕೆ ದಿನ ಅನ್ನದಾನ ನಡೆಯುತ್ತೆ. ಇವತ್ತು ಅನ್ನದಾನ ಇಟ್ಕೊಂಡವ್ರೆ. ಮುಂದಿನ ದಿನಗಳು ಇನ್ನೂ ಒಳ್ಳೇದಾಗಲಿ ಅಂತ ಒಂದು ಶುಭ ಕೋರಕ್ಕೆ ನಿತಿನ್ ಅಂತ ಸರ್, ರಾಜಾಜಿನಗರಿಂದ. ಹೌದು, ಈ ತಾಯಿಯ ಪುಣ್ಯಕ್ಷೇತ್ರದಲ್ಲಿ ಈ ತಾಯಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಶಶಿ ಅವರು. ಅವರ ಸ್ನೇಹಿತರು ಅದರಲ್ಲಿ ಮೊದಲ ನಮ್ಮ ಕೆಂಪಣ್ಣವರು ಹಾಗೂ ಎಲ್ಲರೂ ಸ್ನೇಹಿತರು ಸೇರಿಕೊಂಡು ಅವರಿಗೆ ಒಂದು ಈತಿನ ಜನ್ಮದಿನದ ಶುಭಾಶಯ ಕೋರಬೇಕಂತೇಳಿ ಸನ್ನಿಧಾನದಲ್ಲಿ ಬಂದು ನಾವು ಅವ್ರಿಗೆ ವಿಶ್ ಮಾಡ್ತಾಯಿದ್ದೀವಿ. ಆ ತಾಯಿಯೂ
ಅವರಿಗೆ ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡುವಂಥ ಆರೋಗ್ಯ ಭಾಗ್ಯ ಸೇವೆ ಕೊಡುವಂಥ ಶಕ್ತಿಯನ್ನು ಆ ದೇವರನ್ನು ಕರುಣಿಸಲಿ. ಅವರು ಮೊದಲೇ ಕೊಡುಗೆ ದಾನಿಯಾಗಿದ್ದಾರೆ. ಎಲ್ಲರೂ ಯಾರು ಇಲ್ಲಿ ಕಷ್ಟ ಅಂತ ಬಂದವರು ಅವರು ಯಾರನ್ನು ಹಿಂದೆ ವಾಪಸ್ ಕಳಿಸಿದವರಲ್ಲ. ಅದೇ ರೀತಿ ಇನ್ನು ಹೆಚ್ಚಿನ ಸೇವೆಗಳು ಮಾಡುವಂಥ ಶಕ್ತಿ ಆ ದೇವರು ಆ ತಾಯಿ ಅವರಿಗೆ ಕರುಣಿಸಲಿ. ಹಾಗೆ ಇವತ್ತು ಇಲ್ಲಿ ಬಂದು ಈ ತಾಯಿಯ ಜಾಗದಲ್ಲಿ ಬಂದು ವಿಶ್ ಮಾಡಿದಂಥ ಎಲ್ಲ ಭಕ್ತರಿಗೂ ಆ ತಾಯಿ ಅನುಗ್ರಹಿಸಲಿ ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ.